ರೆಸ್ಟೋರೆಂಟ್ ಅವನಿಗೆ ಕಾಲ್ ಮಾಡಿದ್ರೆ ನಾವು ರೆಸ್ಟೋರೆಂಟ್ ಮುಚ್ಚೆ ತುಂಬ ದಿನ ಆಯಿತು ಅಂತ ಹೇಳ್ತಾನೆ. ಇವತ್ತು ಯಾಕೆ ನಮ್ಮ ಮನೆ ಬರೋ ಸರಿ ಕೊಡೋ 4 ರೂಪಾಯಲ್ಲಿ 2 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ. ಹೇಳ್ರಪ್ಪ ಹೇಳ್ರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಕೆ ಎ ರೈಡರ್. ಫೈನಲಿ ಇವತ್ತು ಸ್ವಿಗ್ಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗಿಗಂತೂ ಡೈಲಿ ಎಣ್ಣೆ ಹೊಡಿಸ್ಬೇಕು, ನನಗಂತೂ ಸಾಕಾಗ್ಬಿಟ್ಟಿದ್ದೆ. ಸ್ವಿಗ್ಗಿಲಿ ಮೊದಲನೇ ಆರ್ಡ್ರ್ ಕೊಟ್ಟಾಗರು ಕ್ಯಾನ್ಸಲ್ ಮಾಡಿದೆ ನಾನೇ. ಏನಕ್ಕೆ ಅಂತ ಕೊನೆವರೆಗೂ ನೋಡಿ ಹೇಳ್ತೀನಿ. ಬೇರೆ ಆರ್ಡ್ರಿಗೋಸ್ಕರ ಕಾಯ್ತಿದ್ದೆ. ಫೈನಲಿ ಇನ್ನೊಂದು ಆರ್ಡ್ರ್ ಕೊಟ್ಟಾಗರು ಅಕ್ಸೆಪ್ಟ್ ಮಾಡಿ ರೆಸ್ಟೋರೆಂಟ್ ಲೊಕೇಶನಿಗೆ ಹೋಗಿ ನೋಡ್ತೀನಿ, ರೆಸ್ಟೋರೆಂಟೇ ಇಲ್ಲ ಗುರು. ಅಲ್ಲಿ ರೆಸ್ಟೋರೆಂಟ್ ಅವನಿಗೆ ಕಾಲ್ ಮಾಡಿದರೆ ನಾವು ರೆಸ್ಟೋರೆಂಟ್ ಮುಚ್ಚೆ ತುಂಬ ದಿನ ಆಯಿತು ಅಂತ ಹೇಳ್ತಾನೆ. ಹಾಗಾದರೆ ನನಗೆ ಮಾಡೋ ಕೆಲಸ ಇಲ್ಲದೆ ಬಂದಿದ್ದೀನಿ ಅನ್ಸುತ್ತೆ ನಾನಿಲ್ಲಿ. ಕೊನೆಗೂ ಸಪೋರ್ಟ್ ಟೀಮ್ ಜೊತೆ ಮಾತಾಡಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸ್ದೆ. ಇನ್ನೊಂದು ಆರ್ಡ್ರ್ ಕೊಟ್ಟ ಮತ್ತೆ ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಹೋಗಿ ಪಿಕಪ್ ಮಾಡೋಣ ಅಂದರೆ ಎಲ್ಲೂ ರೆಸ್ಟೋರೆಂಟ್ ಇಲ್ಲ ಗುರು. ಹಿಂದ್ಗಡೆಯಿಂದ ಹುಡುಕ್ದೆ, ಮುಂದ್ಗಡೆ ಮೈನ್ ರೋಡಲ್ಲೆಲ್ಲ ಬಂದು ಹುಡುಕ್ದೆ, ರೆಸ್ಟೋರೆಂಟೇ ಕಾಣಲಿಲ್ಲ. ಇವತ್ತು ಯಾಕೆ ನಮ್ಮ ಮನೆ ಬರೋ ಸರಿ ಇಲ್ಲ ಅಂದ್ಕೊಂಡು ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ರಿಟರ್ನ್ PG ಕಡೆ ಬಂದೆ. ಯಾರಿಗಾದರೂ ಹಿಂಗಾಗೈತಾ ಅಥವಾ ನಂಗೊಬ್ಬನಿಗೆ ಹಿಂಗಾಗುತ್ತಾ ಗೊತ್ತಿಲ್ಲ ಗುರು ನಿಜವಾಗ್ಲೂ. ಮೊದಲನೇ ಆರ್ಡ್ರ್ ಯಾಕೆ ಕ್ಯಾನ್ಸಲ್ ಮಾಡಿದೆ ಅಂದರೆ ಅವ್ನು ಕೊಡ್ತಿರೋದು ನನಗೆ 55 ರೂಪಾಯಿ. ಅದರಲ್ಲಿ ನಿಯರ್ ಟು ನಿಯರ್ 13 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಅವನ ಪ್ರಕಾರನೇ ಲೆಕ್ಕ ಹಾಕಿದರೆ ಕಿಲೋಮೀಟ್ರಿಗೆ 4 ರೂಪಾಯಿ ಬೀಳುತ್ತೆ ಬ್ರೋ. ಅವ್ನು ಕೊಡೋ 4 ರೂಪಾಯಲ್ಲಿ 2 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ, 2 ರೂಪಾಯಿ ಸರ್ವಿಸ್ ಚಾರ್ಜಿಗೆ ತೆಗೆದಿಡಿ. ನಾವೇನಕ್ಕೆ ದುಡಿಬೇಕು? ಈ ವಿಡಿಯೋ ಬಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಸೊ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ.